ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಸಾಮಾಜಿಕ ಭದ್ರತೆಯ ಭಾಗವಾಗಿ ಪಿಂಚಣಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಏನು ನಿರ್ಣಯವನ್ನು ಕೈಗೊಂಡಿದೆ, ಅದಕ್ಕೆ ಭಾರತ ಸರ್ಕಾರ ಸಹ ಸಹಿ ಹಾಕಿದೆ. ಸಹಿ ಹಾಕಿರುವಂತ ಭಾರತ ಸರ್ಕಾರ ಭಾರತದಲ್ಲಿ ಎಲ್ಲ ದುಡಿಯುವ ಜನರಿಗೆ ಪಿಂಚಣಿಯೊಂದನ್ನು ಜಾರಿ ಮಾಡುವಂತಹ ವ್ಯವಸ್ಥೆಯನ್ನೇ ಸರಿಯಾಗಿ ಸಮರ್ಪಕವಾಗಿ ಸಮಗ್ರವಾಗಿ ರೂಪಿಸಿಲ್ಲ. ಈಗೇನು PF ನ ಅಡಿಯಲ್ಲಿ ಪಿಂಚಣಿ ಪಡಿತಾ ಇರುವಂತವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಪಿಂಚಣಿ ಯೋಜನೆ 1995ರಲ್ಲಿ ಜಾರಿಗೆ ಬಂದಿರುವಂತಹ ಯೋಜನೆ. ಪಿಂಚಣಿ ಯೋಜನೆ 95ರ ಅಡಿಯಲ್ಲಿ ಪಿಂಚಣಿ ಪಡಿತಾ ಇರೋರಿಗೆ, ರೆಡ್ಯೂಸ್ ಪೆನ್ಷನ್ ಪಡೆಯೋರಿಗೆ 800 ರೂಪಾಯಿ, 700 ರೂಪಾಯಿ, 600 ರೂಪಾಯಿಯಿಂದ ಹಿಡಿದು ಪಿಂಚಣಿ ಬರ್ತಾ ಇದೆ. ಆದರೆ ಸರ್ಕಾರ 10 ವರ್ಷದ ಹಿಂದೆ 1000 ರೂಪಾಯಿ ಕನಿಷ್ಠ ಪಿಂಚಣಿ ಅಂತಂತ ಹೇಳ್ತು. ಈಗ 1000 ರೂಪಾಯಿ ಪಿಂಚಣಿ ಪಡ್ಕೊಳ್ಳೋದಕ್ಕೆ PF ನಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಸಂಬಳದ 10% ಅಥವಾ 12% ವಂತಿಕೆಯನ್ನು ಪಾವತಿ ಮಾಡಿ ಅದರಲ್ಲಿ ಪೆನ್ಷನ್ ಫಂಡ್ ಹೋಗಿ ಇಷ್ಟೆಲ್ಲ ಶ್ರಮ ವಹಿಸಿ ಅವರು ಕೆಲಸ ಮಾಡಿದ್ರ ಕೂಲಿಯ ಭಾಗವಾಗಿ ಕೊಟ್ಟರೆ ಪಿಂಚಣಿ, ಏನೂ ಇಲ್ಲದೆ ಇರೋರಿಗೆ ಸಾಮಾಜಿಕ ಭದ್ರತಾ ಪಿಂಚಣಿ 1200 ರೂಪಾಯಿ ಇದೆ. ಒಂದು ಪಿಂಚಣಿ ಬಂದ್ರೆ ಇನ್ನೊಂದು ಪಿಂಚಣಿ ಬರಲ್ಲ. ಈಗ PF ಅಲ್ಲಿ ಬರೋ ಪಿಂಚಣಿ 600 ರೂಪಾಯಿ. ಇಲ್ಲೇನೆ ತಾಲೂಕು ಆಫೀಸಲ್ಲಿ ಯಾರು ಏಜೆಂಟಿಗೆ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಕಾಸು ಕೈ ಬೆಚ್ಚಿಗೆ ಮಾಡಿದ್ರೆ ಸರ್ಕಾರ ಈಗಾಗಲೇ ಹಲವು ಕಮಿಟಿಗಳನ್ನ ಬೇರೆ ಬೇರೆ ಹೆಸರಲ್ಲಿ ನೇಮಕ ಮಾಡಿ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗಬೇಕು, ಅವರಿಗೆ ಪಿಂಚಣಿಯ ಜೊತೆಗೆ ಪ್ರತಿ ವರ್ಷ ಬೆಲೆಗಳು ಹೆಚ್ಚಳ ಆಗೋದಕ್ಕೆ ಅನುಗುಣವಾಗಿ ಬೆಲೆ ಏರಿಕೆ ಸೂಚ್ಯಾಂಕದ ತುಟಿಬತ್ತಿಯನ್ನು ಸೇರಿಸಬೇಕು ಅನ್ನುವಂಥ ಶಿಫಾರಸುಗಳು ಭಾರತ ಸರ್ಕಾರದ ಮುಂದಿದೆ. ಸುಪ್ರೀಂ ಕೋರ್ಟಿನ ತೀರ್ಮಾನವು ಒಂದು ಕಡೆ ಸರ್ಕಾರದ ಮುಂದಿದೆ. ಸರ್ಕಾರ ಕನಿಷ್ಠ ಪಿಂಚಣಿಯನ್ನ 6000 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಜೊತೆಗೆ ಏನು ಈ PF ಪಿಂಚಣಿದಾರರಿದ್ದಾರೆ ಅವರು 60 ವರ್ಷ ಅವ್ರ ವಯಸ್ಸಾಗೋ ತನಕ ದುಡಿತಾ ಇದ್ರು, 40,000 50,000 ಸಂಬಳ ತಗೊಳ್ತಾ ಇದ್ದವರು ರಿಟೈರ್ಡ್ ಆದ ತಕ್ಷಣದಲ್ಲಿ ಒಂದೇ ಸತಿಗೆ 1000 ರೂಪಾಯಿ 1500 ರೂಪಾಯಿ ಪಿಂಚಣಿಯಲ್ಲಿ ಬದುಕು ನಡೆಸೋದು ಹೆಂಗೆ ಅಂತ ಹೇಳಿ ಸರ್ಕಾರ ಆಲೋಚನೆ ಮಾಡಬೇಕು. ಎಲ್ಲ ಇಳಿ ವಯಸ್ಸಿನಲ್ಲಿ ವಿಪರೀತ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತವೆ. ಬಹುತೇಕರು ರಕ್ತದೊತ್ತಡ ಮತ್ತೆ ಡಯಾಬಿಟಿಸ್ ಕಾಯಿಲೆಗಳಿಂದ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ ಬಳಲ್ತಾ ಇರೋರಿದ್ದಾರೆ. ಹಿರಿಯ ನಾಗರಿಕರ ರಕ್ಷಣೆಯ ಬಗ್ಗೆ ಮಾತಾಡುವಂತ ಸರ್ಕಾರಗಳು ಅವರೆಲ್ಲರಿಗೂ ಉಚಿತವಾದಂತಹ ಆರೋಗ್ಯದ ವ್ಯವಸ್ಥೆಯೊಂದನ್ನು ಸಹ ಕೊಡಬೇಕು ಅಂತ ಹೇಳಿ ಪಿಂಚಣಿದಾರರು ನಡೆಸ್ತಾ ಇರುವಂತಹ ನ್ಯಾಯೋಚಿತವಾದಂತಹ ಹೋರಾಟಕ್ಕೆ CITU ಸಂಘಟನೆ ಕಾರ್ಮಿಕ ಸಂಘಟನೆಯಾಗಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಇದಕ್ಕೆ ಯಾರಪ್ಪ ಹೊಣೆ? ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇದಕ್ಕೆ ಹೊಣೆ. ಅದರಿಂದ ನಾವು ಮೋದಿಗೆ ಹೇಳ್ತಾ ಇದ್ದೇವೆ, ಒತ್ತಾಯ ಮಾಡ್ತಾ ಇದ್ದೇವೆ. ಹಲವಾರು ವರ್ಷದಿಂದ ಡೆಲ್ಲಿವರೆಗೂ ಕೂಡ ಒತ್ತಾಯ ನಡೀತಾ ಇದೆ, PF ಪೆನ್ಷನ್ ಜಾಸ್ತಿ ಆಗಬೇಕು ಅಂತ. ಆದರೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ತಯಾರಿದ್ದೀವಪ್ಪ, ಜೀವ ಕೊಡೋಕ್ಕೂ ತಯಾರಿದ್ದೀವಿ. 70,000 80,000 ಅಥವಾ 1,00,000 ಸಂಬಳ ತಗತಕ್ಕಂಥ ಒಂದು ವ್ಯಕ್ತಿ ರಿಟೈರ್ಡ್ ಆದ ಬೆಳಗ್ಗೆನೆ 1,000 ರೂಗಳಿಗೆ ಬರ್ತಾನೆ. ಏಕೆ ಅಂತಂದರೆ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ಸಂಘಟನೆಗಳಿಗೆ ಯಾವುದೇ ಥರದ ಹೆಲ್ಪ್ ಇಲ್ಲ. ಆದರೆ ಕಾರ್ಪೊರೇಟ್ ಕಂಪನಿಗಳಿಗೆ, ಮಾಲೀಕರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಕೊಟ್ಟಿದೆ. 1,00,000 ಸಂಬಳ ತಗೊಂತಿದ್ದಾನೆ ಒಂದು ಕಾರ್ಖಾನೆಯಲ್ಲಿ ಅಥವಾ ಒಂದು ಶಾಲಾ ಕಾಲೇಜಿನಲ್ಲಿ ಅಂದರೆ ಕೇಂದ್ರ ಸರ್ಕಾರದಿಂದ 30% ಟ್ಯಾಕ್ಸ್ ಹಾಕ್ತಾರೆ. ಅಂಥ 30% ಟ್ಯಾಕ್ಸ್ ಕಟ್ತಿದ್ದಂಥ ಪ್ರಜೆ ನಾಳೆ ರಿಟೈರ್ಡ್ ಆದಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ 1,000ದಿಂದ 1,200 ರೂಪಾಯಿ ಮಾತ್ರ ಅವರಿಗೆ EPF ಪೆನ್ಷನ್ ಸಿಗುತ್ತೆ. ಅವರಿಗೆ ವಯೋಮಿತಿ ದುಡಿಯೋಕ್ಕಾಗಲ್ಲ. 60 ವರ್ಷ ಅವರ ಜೀವನನ ತೆಗೆದಿರ್ತಾರೆ. ಅದರ ಜೊತೆಗೆ ಸರ್ಕಾರಕ್ಕೂ ಸಹ ಟ್ಯಾಕ್ಸ್ಗಳು ಕಟ್ಟಿರ್ತಾರೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು.
ಏನು PFನಲ್ಲಿ ರಿಟೈರ್ಡ್ ಆದಂಥ ಪೆನ್ಷನ್ದಾರರಿಗೆ ಕನಿಷ್ಠ 6,000 ಆದ್ರೂ ಕೊಟ್ಟರು ಸಹ ಒಂದು ದಿನಕ್ಕೆ 200 ರೂಪಾಯಿ ಮಾತ್ರೆ ಥರ ಒಂದು ಸ್ವಲ್ಪ ಲೆಕ್ಕ ಹಾಕೊಂಡು ಮಾತ್ರೆ ಕುಡಿದು ಜೀವಿಸ್ಬೋದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.